ತುಂಬ ಕಡಿಮೆ ಮಾತಾಡಿ ಜಲ್ದಿ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಮೊದಲೇ ಬಂದು ಕಾದಂಥ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಆಗ್ಬೋದು, ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ ಆಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಅನ್ಸುತ್ತೆ, ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಸ್ತಕ ಹೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಈಗ ಹಾಡಿದ್ದೀರಾ, ಅದನ್ನ ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ. ಹೇಳು ಮಾವ ಅನ್ನೋದೆಲ್ಲನೂ ಅದಕ್ಕಿನ್ನ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ನಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ ನೀವು ಮಾಡಿ, ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ವಿ. ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು, ಹಿಂಗಿಂಗ್ ಅನ್ನೋದೇ ಮಾಡಬೇಕು ನಾವು. ಸುತ್ತಮುತ್ತ ನೀನು ನೆನ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಗೊತ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, BB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ಅದು ನಿಮ್ಮ ವಾಯ್ಸ್ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ್ದು ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಟಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನು ನಾವು ಒಂದು ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಹಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುಗಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಿನ ಏನು ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದರೆ ನಮ್ಮ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ತಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು. ಅದರದ್ದು ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗ್ದಿರ, ಗೆಟಪ್ ಕೌಂಟ್ ಆಗ್ದಿರ ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಅದು ನನಗೆ ತುಂಬ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆಸ್ ಇಟ್ ಈಸ್ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ
ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನಾನು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರು ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ರು ಅಶೋಕಣ್ಣ ಮತ್ತು ಗಿರಿ ಅವರು. ದಯವಿಟ್ಟು ಎಲ್ಲಿದ್ರು ಅವ್ರು ನಿಮ್ಮನ್ನು ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇದು. ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗಲೇ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ಥರದ್ದೇ ಹೋಗ್ತಾ ಇರುತ್ತೆ. ಯಾಕೆ 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 ಅದೇ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನೀವು ನಮಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100%. ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೇಲಿ ಇರ್ತೀವಿ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬ ಸರಸ್ವತಿ ವೀಣೆ ನುಡಿಸಿದ್ರೆ ಹಂಗೆ ಹೆಂಗೆ ಕೇಳುತ್ತೋ ಹಂಗೆ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅಂತೂ ಇವತ್ತು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದರೆ ಅದೇ ಒಂದು ಮುಕ್ತತೆ ಹಂಗೆ ಇದೆ. ನನಗೆ ತುಂಬ ರೇಗಿಸ್ಬೇಕು ಅಂತ ಬಂದೆ, ಅದು ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನೀವು ಮಾತಾಡಿದ್ದು, ಬಾವಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲನೂ ರಿಯಲಿ ವೆರಿ ಹಾರ್ಟ್ ಟಚಿಂಗ್ ಇದು. ನಿಜವಾಗ್ಲೂ ಅಂದರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಗೊತ್ತು ಇಡೀ ಸಿನಿಮಾದ ರೀರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸು ಹಿಟ್ಟಾಗುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ಥ್ಯಾಂಕ್ಫುಲ್ ಟು ಯು, ನಿಮ್ಮ ಎಫರ್ಟ್ಗೆ. ಅಂಡ್ ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ, ಲೈಕ್ ಯು ಆರ್ ಎ ವಂಡರ್ಫುಲ್ ಸೋಲ್. ನನ್ನ ಬಗ್ಗೆ ಕೇಳಿದ್ದೆ, ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಾನು ತುಂಬ ಖುಷಿಗೆ ಚಿಕ್ಕವರಾಗಿದ್ದೀನಿ, ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್.